ಟೆಂಟ್ ಹೌಸ್ ಮಾಲೀಕರ 3ನೇ ಮಹಾಸಮ್ಮೇಳನ ಜಿಲ್ಲಾದ್ಯಂತ ಆಮಂತ್ರಣ ಪತ್ರಿಕೆ ಬಿಡುಗಡೆ. ಯಾದಗಿರಿ ನಗರದಿಂದ ಹಿಡಿದು ಜಿಲ್ಲಾದ್ಯಂತ ಹಾಗೂ ತಾಲೂಕಿನ ಟೆಂಟ್ ಹೌಸ್ ಮಾಲೀಕರಿಗೆ ಆಮಂತ್ರಣ ಪತ್ರ ನೀಡಿದರು. 3 ದಿನಗಳ ಕಾಲ ನಡೆಯುತ್ತಿರುವ ರಾಜ್ಯಾದ್ಯಂತ ಹಾಗೂ ಹೊರ ರಾಜ್ಯದಿಂದ ಬರುವ ಟೆಂಟ್ ಹಾಗೂ ಸಾಮಾನುಗಳಿಗೆ ಬೇಕಾಗುವ ಎಲ್ಲಾ ರೀತಿ ವಿನೂತನ ಹಾಗೂ ಇಂದಿನ ಆಧುನಿಕ ಜಗತ್ತಿನಲ್ಲಿ ವಿಶೇಷ ಅಧಿಕೃತವಾಗಿ ನಡೆಯುವ ಸಮ್ಮೇಳನಕ್ಕೆ ಜಿಲ್ಲಾದ್ಯಂತ ಎಲ್ಲಾ ಟೆಂಟ್ ಹೌಸ್ ಮಾಲೀಕರಿಗೆ ಆಮಂತ್ರಣ ಪತ್ರ ನೀಡಿ ಆಹ್ವಾನಿಸಲಾಯಿತು. ಅಧಿವೇಶನಕ್ಕೆ ಎಲ್ಲರೂ ಬಂದು ಹಾಜರಾಗುತ್ತೇವೆ ಎಂದು ಅತಿ ವಿಜೃಂಭಣೆಯಿಂದ ಅತಿ ಖುಷಿಯಿಂದ ಆ ಒಂದು ಉತ್ಸವವನ್ನು ಆಚರಿಸೋಣ ಎಂದು ಎಲ್ಲರೂ ಖುಷಿಯಿಂದ ಒಪ್ಪಿಕೊಂಡಿದ್ದಾರೆ. ಅವರೆಲ್ಲರಿಗೂ ನಾವು ಹುಣಸಗಿ ವಲಯದ ಪರವಾಗಿ ನಾನು ಶೇಖ್ ಅಹಮದ್ ಹಾಗೂ ಬಸನಗೌಡ ನಗರ ನಿರ್ದೇಶಕರು ಹಾಗೂ ಎಲ್ಲ ವೃತ್ತಿ ಬಾಂಧವರ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಅದೇ ರೀತಿ ಮೊನ್ನೆ ನಡೆದ ವಲಯ ಮಟ್ಟದ ಅಧಿವೇಶನ ಕಕ್ಕೇರ ವಲಯದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಿ ಅದೇ ಹುರುಪಿನಲ್ಲಿ ಎಲ್ಲರೂ 17, 18, 19ರಂದು ಗದಗ್ಗೆ ಹಾಜರಾಗುತ್ತೆ ಎಂದು ನಮ್ಮಲ್ಲಿ ಹೇಳಿಕೊಳ್ಳುತ್ತೇನೆ. ಗದಗಿನಲ್ಲಿ ನಡೆಯುತ್ತಿರುವ 3ನೇ ಟೆಂಟ್ ಮಹಾಸಮ್ಮೇಳನಕ್ಕೆ ನಾಡಿನ ಶರಣರು ಹಾಗೂ ರಾಜಕೀಯ ಗಣ್ಯರು ಆಗಮಿಸುತ್ತಿದ್ದು ನಮ್ಮೆಲ್ಲರಿಗೂ ಒಳ್ಳೆಯ ಖುಷಿಯ ವಿಚಾರವಾಗಿದೆ. ಗದಗಿನಲ್ಲಿ ನಡೆಯುವ 3ನೇ ಸಮ್ಮೇಳನಕ್ಕೆ ಟೆಂಟ್ ಹೌಸ್ ಮಾಲೀಕರಿಗೆ ಬೇಕಾಗುವ ಸಾಮಗ್ರಿಗಳು ಅತಿ ಕಡಿಮೆ ದರದಲ್ಲಿ ಸಾಮಾನ್ ಮೇಳ ಅದ್ದೂರಿಯಾಗಿ ನಡೆಯಲಿದ್ದು ಪ್ರತಿಯೊಂದು ಇಂದಿನ ಬೃಹತ್ ಮಟ್ಟದಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಬೇಕಾಗುವ ಸಾಮಗ್ರಿಗಳು ಹೊರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಆಗಮಿಸಿ ಎಲ್ಲ ಈ ಒಂದು ಪತ್ರಿಕೆಯನ್ನ ಛಾಯಾಚಿತ್ರಕ್ಕೆ ತೋರಿಸುವುದರ ಮೂಲಕ ಈ ಒಂದು ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅತಿಥಿ ಮಹೋದಯರು. ತಮ್ಮೆಲ್ಲರಿಗೂ ಕೂಡ ಸಂತೋಷದಿಂದ ಗದಗಿನಲ್ಲಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲಿಕ್ಕೆ ಕರೆಯೋದನ್ನು ಕೊಡ್ತಾ ಇದ್ದೇವೆ. ಈ ಒಂದು ಆಮಂತ್ರಣ ಪತ್ರಿಕೆಯ ಮೂಲಕ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಿದಂತ ವೇದಿಕೆ ಮೇಲೆ ಆಸಕ್ತರ ಎಲ್ಲ ಅತಿಥಿ ಮಹೋದಯರಿಗೆ ಅನಂತ ಧನ್ಯವಾದಗಳನ್ನ ನಮನಗಳನ್ನ ಅರ್ಪಿಸ್ತಾ ಇದ್ದೇನೆ. ನಿಜವಾಗ್ಲೂ ಕೂಡ ಖುಷಿ ವಿಚಾರ. ನಾವು ಗದಗಿನಲ್ಲಿ ನಡೆದಂತಹ ಈ ಒಂದು ಕೃತಜ್ಞತಾ ಉತ್ಸವದಲ್ಲಿ ಅತ್ಯಂತ ಉತ್ಸುಕರಾಗಿ ಭಾಗವಹಿಸೋಣ, ಮಧ್ಯದಲ್ಲಿ ಪಾಲ್ಗೊಳ್ಳೋಣ. ತಮ್ಮ ಸಾಮಾನುಗಳು, ಟೆಂಟ್ಗಳು, ಹಲವಾರು ಸಾಮಗ್ರಿಗಳು ನಡೆಯುವ ಮೇಳದಲ್ಲಿ ಅತ್ಯಂತ ಕಡಿಮೆ ಹಾಗೂ ವಿನೂತನವಾಗಿರುವ ಸಾಮಗ್ರಿಗಳು ಅಲ್ಲಿ ನಡೆಯುವ ಸಮ್ಮೇಳನದಲ್ಲಿ ದೊರೆಯಲಾಗುತ್ತದೆ. ರಾಜ್ಯಾದ್ಯಂತ ಎಲ್ಲ ಟೆಂಟ್ ಹೌಸ್ ಮಾಲೀಕರು ಕಾರ್ಯಕ್ರಮಕ್ಕೆ ಆಗಮಿಸಲು ಆಮಂತ್ರಣ ಪತ್ರಿಕೆ ನೀಡಲಾಯಿತು ಎಂದು ನಿರ್ದೇಶಕರಾದ ಬಸವಗೌಡ ಪಾಟೀಲ್ ನಾಗೂರ್ ಮಾಧ್ಯಮಕ್ಕೆ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ತಾಲೂಕು ಉಪಾಧ್ಯಕ್ಷರು ಉಪಸ್ಥಿತರಿದ್ದರು. ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು. ಉತ್ತರ ಕರ್ನಾಟಕ ಶಾಮಿಯಾನ, ಲೈಟಿಂಗ್, ಧ್ವನಿವರ್ಧಕ ಹಾಗೂ ಡೆಕೋರೇಟರ್ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಉತ್ತರ ಕರ್ನಾಟಕ ಅಡಿಯಲ್ಲಿ ಯಾದಗಿರಿ ಜಿಲ್ಲೆಯ ಅಡಿಯಲ್ಲಿ ಇಂದು ಸುರಪುರ ತಾಲೂಕು ಕಕ್ಕೇರ ಗ್ರಾಮದಲ್ಲಿ ನಡೆದಂಥ ಪೂರ್ವಭಾವಿ ಸಭೆ ಹಾಗೂ ಉತ್ತರ ಕರ್ನಾಟಕದ ಅಧಿವೇಶನದ ಪತ್ರಿಕಾ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಕಕ್ಕೇರ ಗ್ರಾಮದ 1ನೇ ವಾರ್ಷಿಕೋತ್ಸವ ಸಮಾರಂಭ ಭಾಳ ಅದ್ದೂರಿಯಿಂದ ಇಡೀ ಯಾದಗಿರಿ ಜಿಲ್ಲೆಯ ಎಲ್ಲ ವೃತ್ತಿ ಬಾಂಧವರು, ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ವೃತ್ತಿ ಬಾಂಧವರು, ಪದಾಧಿಕಾರಿಗಳು ಹಾಗೂ ಉತ್ತರ ಕರ್ನಾಟಕದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಎಲ್ಲರೂ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಇಂದಿನ ಸಭೆ ಬಹಳ ಅಭೂತಪೂರ್ವ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ಈ ಒಂದು ಯಾದಗಿರಿ ಜಿಲ್ಲೆ ಅಧ್ಯಕ್ಷನಾಗಿ ಹಾಗೂ ಉತ್ತರ ಕರ್ನಾಟಕದ ಉಪಾಧ್ಯಕ್ಷನಾಗಿ ನನ್ನೆಲ್ಲ ವೃತ್ತಿ ಬಾಂಧವರು ಹಾಗೂ ನನ್ನ ಉತ್ತರ ಕರ್ನಾಟಕ ಮತ್ತು ಜಿಲ್ಲೆಯ ಹಾಗೂ ತಾಲೂಕು ಎಲ್ಲ ಘಟಕಗಳಿಗೆ, ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಜಿಲ್ಲೆಯ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ. ನಮಸ್ಕಾರ. ಜಿಲ್ಲಾ ಶಾಮಿಯಾನ ಸಪ್ಲೈಯರ್ ಸಂಘದ ಸಹಯೋಗದಲ್ಲಿ ಕಕ್ಕೇರ ವಲಯದ ಒಂದು ಕಾರ್ಯಕ್ರಮ ಪ್ರಥಮ ವಾರ್ಷಿಕ ಸಮ್ಮೇಳನವನ್ನು ಆಯೋಜಿಸಿತ್ತು. ಆ ಒಂದು ಕಕ್ಕೇರ ವಲಯದ ಒಂದು ಕಾರ್ಯಾಲಯನ ಇವತ್ತು ಇಲ್ಲಿ ಸಿದ್ಧತೆಯನ್ನು ಮಾಡಿ ಒಂದು ಆಫೀಸನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. HM ಹವಾಲ್ದಾರ್ RJ32 ನ್ಯೂಸ್ ಕನ್ನಡ, ಯಾದಗಿರಿ.